ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಶ್ರುತಿ. ಇವತ್ತು ನಾನು ನಿಮಗೆ ಯಾವ ಥರ ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿನ ತುಂಬ ಸಾಫ್ಟಾಗಿ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು ಅಕ್ಕಿ ರೊಟ್ಟಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಸಾಫ್ಟ್ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ಟೈಮ್ ವೇಸ್ಟ್ ಮಾಡ್ತೇನೆ. ನಾವು ಇವಾಗ ಯಾವ ಥರ ಅಕ್ಕಿ ರೊಟ್ಟಿನ ಮಾಡ್ಬೋದು ಅಂತಂದು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಬನ್ನಿ ಅಡುಗೆನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ 2 ಕಪ್ ನೀರು ತೊಗೊಳ್ತಾ ಇದ್ದೀನಿ. ನಾನು ಅಂದರೆ 2 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರು ತೊಗೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆಲ್ಲ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆ ರೊಟ್ಟಿ ಹಾಗೆ ಪ್ಲೇನಾಗಿ ಮಾಡಬಾರ್ದು ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದ್ದೆ. ಅದನ್ನು ನಾನು ಚೆನ್ನಾಗಿ ಕುದಿಸ್ಕೋಬೇಕು. ನೀರನ್ನ ಚೆನ್ನಾಗಿ ಕುದಿದು ಬಂದಮೇಲೆ 2 ಕಪ್ ಅಕ್ಕಿ ಹಿಟ್ಟನ್ನ ನಾನು ಇವಾಗ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊ. ಏನು ಗಂಟೇನೂ ಆಗೋಲ್ಲ, ನೀವು ಹಾಗೇ ಮಾಡ್ಕೋಬೋದು. ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಅಂದರೆ ಹಬೆಯಲ್ಲಿ ಅದು ಚೆನ್ನಾಗಿ ಬೇಯ್ದು ಬಿಡುತ್ತೆ. ಗಂಟು ಥರನೂ ಏನಾಗಲ್ಲ. ಆಮೇಲೆ ಮತ್ತೆ ನಾವು ತಣ್ಣೀರು ಮತ್ತು ಹಿಟ್ಟು ಎಕ್ಸ್ಟ್ರಾ ಹಿಟ್ಟು ಹಾಕ್ಕೊಂಡು ನಾವು ನಾದ್ಕೊಳ್ಳೋದ್ರಿಂದ ಗಂಟೇನೂ ಬಿಡೋಲ್ಲ. ಹಾಗಾಗಿ ಬಿಸಿನೀರಲ್ಲಿ ಹಾಗೆ ನೀವು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಹಬೆಯಲ್ಲಿ ಅದೊಂದು ರೌಂಡು ಚೆನ್ನಾಗಿ ಬೇಯುತ್ತೆ. ಅದೊಂದು ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು. ಸ್ವಲ್ಪ ತಣ್ಣಗಾದ ತಕ್ಷಣ ನೀವು ಒಂದು ಬೇರೆ ಬೌಲಲ್ಲಿ ಮತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು, ಅದಕ್ಕೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಬೇಕಿದ್ದರೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಏನಾದರೂ ಎಕ್ಸ್ಟ್ರಾ ತಣ್ಣೀರು ಬೇಕಿದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಮತ್ತೆ ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟಿನ ಥರ ನಾದ್ಕೊಳ್ತಿದ್ದೀನಿ. ಇವಾಗ ನೋಡಿ, ಇವಾಗ ನಾನು ತೋರಿಸಿದ್ನಲ್ಲ ಆ ಥರ ಉಂಡೆ ಅದಕ್ಕೆ ಬಂದರೆ ಸಾಕು. ಚೆನ್ನಾಗಿ ನಿಮಗೆ ಅಕ್ಕಿ ರೊಟ್ಟಿ ಲಟ್ಟಿಸೋಕ್ಕೆ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಇಲ್ಲಿ ನಿಮಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ. ನಾನು ಇವಾಗಿಲ್ಲಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಚಪಾತಿಗೆ ನಿಮ್ಗೆ ಎಷ್ಟು ತೆಳ್ಳಬೇಕು ಎಷ್ಟು ದೊಡ್ಡದಾಗಬೇಕು ನೋಡಿಕೊಂಡು ಅದೇ ಸೈಜಲ್ಲಿ ಒಂದು ಉಳಿ ಥರ ಮಾಡಿಕೊಂಡು ಇದನ್ನು ಚಪಾತಿ ಹಿಟ್ಟಿನ ಥರನೇ ಇವಾಗ ಲಟ್ಟಿಸ್ಕೋಬೋದು. ನೀವು ಹಾಗೆ ಲಟ್ಟಿಸ್ಕೊಂಡು ಹಾಗೆ ಬೇಯಿಸ್ಕೊತೀನಿ ಅಂದ್ರೂ ಓಕೆ. ಇಲ್ಲ ನಿಮಗೆ ಕರೆಕ್ಟಾಗಿ ರೌಂಡ್ ಶೇಪೇ ಬೇಕು ಅಂತಂದರೆ ಇಲ್ಲಿ ನೀವು ಒಂದು ತಟ್ಟೆ ಅಥವಾ ಇಲ್ಲ ಅಂದರೆ ಬಾಕ್ಸ್ದು ಒಂದು ಕ್ಯಾಪ್ನ ತೊಗೊಂಡ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಸರ್ಕಲ್ ಶೇಪ್ ಥರನೂ ಮಾಡ್ಕೋಬೋದು. ನಾನು ಜಸ್ಟ್ ಆ ಥರ ಏನು ಮಾಡ್ಕೊಂಡಿಲ್ಲ. ಹಾಗೆ ಡೈರೆಕ್ಟಾಗಿ ಯಾವ ಥರ ನಾನು ಲಟ್ಟಿಸ್ಕೊಂಡಿದ್ದೀನೋ ಅದೇ ಡೈರೆಕ್ಟಾಗಿ ನಾನಿವಾಗ ಬೇಯಿಸ್ಕೊಳ್ತೀನಿ. ಇವಾಗ ಚೆನ್ನಾಗಿ ಹಂಚು ಕಾದಿರಬೇಕು. ಹಂಚು ಕಾದಿದ ತಕ್ಷಣ ನಾನಿವಾಗ ಹಂಚು ಮೇಲೆ ಹಾಕಿಬಿಟ್ಟು ನಾನಿವೆಲ್ಲ ಎಕ್ಸ್ಟ್ರಾ ಏನು ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ, ಇಲ್ಲ ಎಣ್ಣೆ ತುಪ್ಪ ಯಾವುದೂ ನಾನು ಹಚ್ತಾಯಿಲ್ಲ. ಡೈರೆಕ್ಟಾಗಿ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಂದರೆ ನಮ್ಮ ರೊಟ್ಟಿ ತುಂಬಾ ಸಾಫ್ಟಾಗಿ ಒಂದೇ ಹಬೆಯಲ್ಲಿ ಒಂದೇ ಇದರಲ್ಲಿ ನೀಟಾಗಿ ಎಲ್ಲನೂ ಅಕ್ಕಿ ರೊಟ್ಟಿನ ಇದೇ ಥರ ಉಬ್ಬಿ ಬಂದಿತ್ತು. ತುಂಬಾ ಸಾಫ್ಟಾಗಿ ಬಂದಿತ್ತು. ನೀವು ರಾತ್ರಿ 2 ಡೇಸ್ ಹಾಗೆ ಇಟ್ಟರೆ ಇದೇ ಥರ ಸಾಫ್ಟ್ನೆಸ್ಸಾಗಿ ಹಾಗೇ ಇರುತ್ತೆ. ಇದೇ ಥರ ಮೆಥಡಲ್ಲಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Thank you.